ಅಧ್ಯಕ್ಷರು ಅಂತ ಬಂದಾಗ ಯಾರೇ ಆಗಿರಲಿ ಅವ್ರು ನಮ್ಗೆ ಅಧ್ಯಕ್ಷರೇ. ಅದು ವೈಯಕ್ತಿಕವಾಗಿ ತಗೊಳಕ್ಕೆ ಬರೋದಿಲ್ಲ. ಯಾಕಂತ ಹೇಳಿದ್ರೆ ಇಂಥ ಒಂದು ಕೆಲಸ ಭಗೀರಥ ಕೆಲಸ ಅಂತ ಹೇಳ್ತಾರೆ. ಈ ಚರಂಡಿಗಳು ಮತ್ತು ರಸ್ತೆಗಳ ಕಾಮಗಾರಿ ಯಾರಿದ್ರೂ ಆಗುತ್ತೆ, ಯಾರಿಲ್ಲದೆ ಇದ್ರೂ ಆಗುತ್ತೆ. ಅದು ರೂಟೀನ್ ವರ್ಕ್. ಸಾಕೋಟೆ ಕಾರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಸಾಕೋಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ. ಚಿಕ್ಕಬಳ್ಳಾಪುರ ನಗರ ಭಾಗದಲ್ಲಿ ಸುಮಾರು 31 ವಾರ್ಡ್ಗಳಲ್ಲಿ ಕೂಡ ರಸ್ತೆಗಳ ಕಾಮಗಾರಿ ಮತ್ತು ಚರಂಡಿಗಳ ಕಾಮಗಾರಿ, ಅದೇ ರೀತಿ ಪ್ರಮುಖ ರಸ್ತೆಗಳಲ್ಲಿ ಗುಂಡಿ ಮುಚ್ಚುವಂಥ ಕಾಮಗಾರಿಗಳು ಭಾಳ ಹೆಚ್ಚು ನಡೀತಾ ಇದ್ದಾವೆ. ಅದೇ ರೀತಿ ಎಲ್ಲಿ ಚಿಕ್ಕಬಳ್ಳಾಪುರ ನಗರದಲ್ಲಿ ಔಟ್ಸ್ಕಟ್ ಅಲ್ಲಿ ಹೆಚ್ಚು ಮಣ್ಣು ರಸ್ತೆಗಳು ಜಾಸ್ತಿ ಇರುವಂಥದ್ದಿದೆ. ಈಗ 22ನೇ ವಾರ್ಡು, ಅದೇ ರೀತಿ ವಾಪ್ಸಂದ್ರದ ಕೆಲವು ಭಾಗ, ಅದೇ ರೀತಿ ಕಂದವಾರ, ಅದಾದ ನಂತರ ಪ್ರಶಾಂತ ನಗರ, ತಿಮ್ಮಕ್ಕ ಬಡಾವಣೆ, ಗಂಗನಮಿದ್ದೆ, ಈ ರೀತಿ ಹಲವಾರು ಔಟ್ಸ್ಕಟ್ಟಲ್ಲಿ ರಸ್ತೆಗಳು ಈಗಲೂ ಕೂಡ CC ರಸ್ತೆಗಳಾಗಿ ಪರಿವರ್ತನೆ ಆಗಿಲ್ಲ. ಸೊ ಹಂಗಾಗಿ ನಾವು 9 ತಿಂಗಳಾಗಿದೆ ಇದುವರೆಗೂ ಅಧಿಕಾರ ಪಡೆದು. 9 ತಿಂಗಳಿಂದ ಎಲ್ಲೆಲ್ಲಿ ಅವಶ್ಯಕತೆ ಇದೆ ರಸ್ತೆಗಳ ಕಾಮಗಾರಿ ಅಲ್ಲಿ ಕಾಮಗಾರಿ ಮಾಡೋ ಅಂಥದ್ದಾಗ್ತಾಯಿದೆ. ಎಲ್ಲಿ ಡ್ರೈನ್ ಮಾಡೋ ಅಂಥದ್ದಿದೆ ಅಲ್ಲಿ ಮಾಡೋ ಅಂಥದ್ದಾಗ್ತಾಯಿದೆ. ಅದೇ ರೀತಿ ಗೌರವಾನ್ವಿತ ನಗರಸಭಾ ಸದಸ್ಯರುಗಳು ಅವರ ಒಂದು ವಾರ್ಡ್ಗಳಲ್ಲಿ ಯಾವುದು ತ್ವರಿತವಾಗಿ ಸಾರ್ವಜನಿಕರಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಕೆಲಸ ಅವಶ್ಯಕತೆ ಇದೆ ಅದು ಅಧ್ಯಕ್ಷರ ಗಮನಕ್ಕಾಗಲಿ ನಮ್ಮ ಗಮನಕ್ಕಾಗಲಿ ತಂಡ ಕೂಡಲೇ ಮಾಡೋ ಅಂಥದ್ದಾಗ್ತಾಯಿದೆ. ನಿಜವಾಗ್ಲೂ ಅದು ಖುಷಿ ಕೊಡುವಂಥ ವಿಚಾರ. ಎಲ್ಲರೂ ಕೂಡ ಸಹಕರಿಸ್ತಾ ಇರೋದ್ರಿಂದ ನಾಗರಿಕರ ಒಂದು ಕೆಲಸ ಮಾಡೋದಕ್ಕೆ ನಮಗೂ ಕೂಡ ಒಳ್ಳೆ ಅನುಕೂಲ ಆಗ್ತಾಯಿದೆ. ಈಗ ಇಷ್ಟು ದಿನ ತಟಸ್ಥವಾಗಿದ್ದು ಏಕಕಾಲಕ್ಕೆ ಯಾಕೆ ಈ ರಸ್ತೆಗಳ ಕಾಮಗಾರಿಯನ್ನು ಶುರು ಮಾಡಿದ್ದೀರಿ? ಇದೇನು ಚುನಾವಣೆ ಸಮೀಪಿಸ್ತಿದೆ ಅನ್ನೋ ಉದ್ದೇಶದಿಂದನೇ ಏನು ಅಂತ? ಈಗ ನೋಡಿ, ನಾವು ಚುನಾವಣೆ ಅಂತ ನಾವು ಯಾವತ್ತೂ ಕೆಲಸ ಮಾಡೋ ಅಂಥ ರೂಢಿ ನಾವು ಮಾಡ್ಕೊಂಡಿಲ್ಲ. ನಾನು ಅಂತ ಏನಾದರೂ ಹೇಳೋಕ್ಕೆ ಹೋದರೆ ಸುಮಾರು ಚುನಾವಣೆ ಪೂರ್ವದಲ್ಲಿ ಏನು ಅಲ್ಲಿನ ಮತದಾರರಿಗೆ ಮಾತು ಕೊಟ್ಟಿರ್ತೀನಿ, ನನ್ನ ವಾರ್ಡ್ಗೆ ಸಂಬಂಧಪಟ್ಟಂಗೆ ಆ ವಾರ್ಡಲ್ಲಿರ್ತಕ್ಕಂಥ ಎಲ್ಲ ರಸ್ತೆಗಳ ಕಾಮಗಾರಿ, ಚರಂಡಿಗಳ ಕಾಮಗಾರಿ, ಆಮೇಲೆ ಮೂಲಭೂತ ಸೌಕರ್ಯಗಳ ಬಗ್ಗೆ, ಅದೇ ರೀತಿ ಖಾತೆಗಳ ವಿಚಾರವಾಗಿ, ನೀರಿನ ವಿಚಾರವಾಗಿ, ಅದೇ ರೀತಿ ಲೈಟ್ಗಳ ಅಳವಡಿಕೆ ವಿಚಾರದಲ್ಲಾಗಿರಲಿ, ಪ್ರತಿದಿನ ಅಟೆಂಡ್ ಮಾಡೋದಂತಾಗಿರಲಿ, ಸಾರ್ವಜನಿಕರು ಕೊಡುವಂಥ ಅವರ ಬೇಡಿಕೆಗಳು ಅಹವಾಲುಗಳನ್ನು ನೆರವೇರಿಸುವಂಥದ್ದಾಗಿರಲಿ, ನಿರಂತರವಾಗಿ 5 ವರ್ಷಗಳಿಂದ ಸತತವಾಗಿ ಮಾಡ್ಕೊಂಡೇ ಬರ್ತಾಯಿದ್ದೀನಿ. ಅದು ಯಾವುದೇ ರೀತಿಯಾಗಲಿ ಎಲ್ಲೂ ಕೂಡ ಅವ್ರ ಮಾತಿಗೆ ಗಾಳಿ ತೂರುವಂಥ ಕೆಲಸ ನಾನು ಮಾಡಿಲ್ಲ, ಮಾಡ್ಕೊಂಡು ಬರ್ತಾಯಿದ್ದೀನಿ. ಇನ್ನೂ ಹಲವಾರು ಕೆಲಸಗಳು ಉಳಿಕೆ ಇದ್ದಾವೆ, ಅದನ್ನೂ ಕೂಡ ನಮ್ಮ ಅವಧಿ ಪೂರ್ಣ ಆಗೋದ್ರೊಳಗಡೆ ಮಾಡಿ ಅವ್ರ ಹತ್ರ ನಂಬಿಕೆ ಉಳಿಸ್ಕೊಳ್ಳೋ ಅಂಥ ಕೆಲಸ ನಾನು ಮಾಡಬೇಕಾಗಿದೆ, ನನ್ನ ಜವಾಬ್ದಾರಿ ಕೂಡ. ಸರ್, ಈಗ ನಗರದ ಸರ್ವತೋಮುಖ ಅಭಿವೃದ್ಧಿಯ ವಿಚಾರವಾಗಿ ಅಬ್ಜೆಕ್ಟಿವ್ ಸಹಕಾರ ಯಾವ ರೀತಿ ಇದೆ? ಇದೇನು ನಿಮ್ಮಲ್ಲಿ ಅಧ್ಯಕ್ಷರಲ್ಲಿ ಒಂದು ರೀತಿ ಅಸಮಾಧಾನ ಇದೆ, ಹೊಂದಾಣಿಕೆ ಇಲ್ಲ ಅನ್ನೋ ಮಾತುಗಳು ಕೂಡ ಕೇಳಿ ಬರುತ್ತೆ ಕೆಲವೊಂದು ಸರ್. ಅಧ್ಯಕ್ಷರು ಅಂತ ಬಂದಾಗ ಯಾರೇ ಆಗಿರಲಿ ಅವ್ರು ನಮ್ಗೆ ಅಧ್ಯಕ್ಷರೇ. ಅದು ವೈಯಕ್ತಿಕವಾಗಿ ತಗೊಳಕ್ಕೆ ಬರೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ನಮಗೆ ನಾಯಕರು ಅನ್ನೋರೊಬ್ಬರು ಇದ್ದಾರೆ, ಡಾಕ್ಟರ್ ಕೆ ಸುಧಾಕರ್ ಅವರು ಎಂಥ ಒಂದು ವ್ಯಕ್ತಿ ಅಂತ ಹೇಳಿದ್ರೆ, ಇಡೀ ಚಿಕ್ಕಬಳ್ಳಾಪುರದಲ್ಲಿ ಯಾರೇ ಶಾಸಕರಾಗಲಿ ಈ ಚರಂಡಿಗಳು ಮತ್ತು ರಸ್ತೆಗಳ ಕಾಮಗಾರಿ ಯಾರಿದ್ರೂ ಆಗುತ್ತೆ, ಯಾರಿಲ್ಲದೆ ಇದ್ರೂ ಆಗುತ್ತೆ. ಅದು ರೂಟೀನ್ ವರ್ಕು. ಯಾವುದು ಶಾಶ್ವತವಾದ ಕೆಲಸ ಅಂತ ಹೇಳಿದ್ರೆ, ಸಾರ್ವಜನಿಕರಿಗೆ ಯಾವುದು ಅವಶ್ಯಕತೆ ಇದೆ, ಯಾವುದನ್ನು ಮಾಡಿದ್ರೆ ಶಾಶ್ವತವಾಗಿ ಜನರ ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ ಅಂಥ ಒಂದು ಕೆಲಸ ಮಾಡೋ ಅಂಥದ್ದನ್ನು ನಮ್ಮ ಶಾಸಕರು ಮಾಡಿದ್ದಾರೆ. ಹಿಂದೆ ಅವರು ಶಾಸಕರಾಗಿದ್ದಂಥ ಸಮಯದಲ್ಲಿ ಈ ಅಮೃತ ಗಂಗೆ ಅಂತೇಳಿ ಸುಮಾರು 100 ಅಮೃತ ಗಂಗೆಗಳನ್ನು ನಗರದಲ್ಲಿ ಮತ್ತು ಪಟ್ಟಣ ಪಂಚಾಯತಿಗಳಲ್ಲಿ, ಗ್ರಾಮಗಳಲ್ಲಿ ಸುಮಾರು 100 ಮಾಡಿದ್ದಾರೆ. ಅದು ಅವರು ಸ್ವಂತ
ಹಣದಿಂದ ಅವರು ಟ್ರಸ್ಟ್ ಮೂಲಕ ಮಾಡಿಸಿದ್ದಾರೆ. ನಿಜವಾಗ್ಲೂ ಕೂಡ ಅವ್ರನ್ನ ಮೆಚ್ಚುವಂಥ ಕೆಲಸ ಇದು. ಯಾಕಂತ ಹೇಳಿದ್ರೆ ಇಂಥ ಒಂದು ಕೆಲಸ ಭಗೀರಥ ಕೆಲಸ ಅಂತ ಹೇಳ್ತಾರೆ. ಬಡವರಿಗೆ, ಮಧ್ಯಮ ವರ್ಗದವರಿಗೆ ಒಂದು 5 ರೂಪಾಯಿ ಕೊಟ್ಟು ಒಂದು 20 ಲೀಟ್ರ್ ನೀರು ತಗೊಂಡೋಗಿ ಶುದ್ಧ ಕುಡಿಯೋ ನೀರು ಕುಡಿಯೋದ್ರಿಂದ ಅವರ ಆರೋಗ್ಯ ಕೂಡ ಒಳ್ಳೆ ಆರೋಗ್ಯವಾಗಿರ್ತಾರೆ. ಆ ರೀತಿ ಒಂದು ಭಗೀರಥ ಕಾರ್ಯ ಮಾಡಿರ್ತಾರೆ ಡಾಕ್ಟರ್ ಕೆ ಸುಧಾಕರ್ ಅವರು. ಅದೇ ರೀತಿ ಮರಳು ಭೂಮಿ ಅಂತಿತ್ತು ಚಿಕ್ಕಬಳ್ಳಾಪುರ. ಮಳೆ ಬಂದರೆ ಮಾತ್ರ ನೀರು ಬಾವಿಗಳು ತುಂಬುವಂಥದ್ದು, ಕೊಳವೆ ಬಾವಿಗಳಲ್ಲಿ ರೀಚಾರ್ಜ್ ಆಗುವಂಥದ್ದಿತ್ತು. ಅಂಥದ್ದನ್ನು ಹಿಂದೆ ಅವರು ಶಾಸಕರಾಗಿದ್ದಂಥ ಸಮಯದಲ್ಲಿ ಕೆರೆಗಳಿಗೆ HN ವ್ಯಾಲ್ಯೂ KC ವ್ಯಾಲ್ಯೂ ಒಂದು ಕೆರೆ ತುಂಬಿಸೋವಂಥ ಕೆಲಸ ಕೈಗೆತ್ಕೊಂಡ್ರು ಅವರು ಶಾಸಕರಿಗೆ ಆಗಿದ್ದಂಥ ಸಮಯದಲ್ಲಿ. ಈ ಭಾಗದ ಬಹಳಷ್ಟು ಜನ ರೈತರು ಅವರ ಒಂದು ಕೊಳವೆ ಬಾವಿಗಳಲ್ಲಿ ಹೆಚ್ಚು ನೀರು ರೀಚಾರ್ಜ್ ಆಗಿದ್ದರಿಂದ ಈಗ ಒಂದು ರೋಸ್ ಬೆಳೆಯೋರಾಗಿರಲಿ, ದ್ರಾಕ್ಷಿ ಬೆಳೆಯೋರಾಗಿರಲಿ, ಆಲೂಗಡ್ಡೆ ಬೆಳೆಯೋರಾಗಿರಲಿ, ಪ್ರತಿಯೊಬ್ಬರು ಕೂಡ ಭಾಳ ಖುಷಿಯಿಂದ ಜೀವನ ಮಾಡೋದಕ್ಕೆ ಅನುಕೂಲ ಆಗಿದೆ. ಇನ್ನೂ ಒಂದು ಕೆಲಸ ಮಾಡಬೇಕಾಗಿದೆ ಈಗಿನ ಸರ್ಕಾರ. ಏನು 2 ಹಂತದ ಶುದ್ಧೀಕರಣ ಮಾಡಿ ನೀರು ಬಿಡ್ತಾ ಇದ್ದಾರೆ ಈ ಕೆರೆಗಳಿಗೆ. ಆದ್ದರಿಂದ ಈಗ ಬಾವಿಗಳಲ್ಲಿ, ಕೊಳವೆ ಬಾವಿಗಳಲ್ಲಿ ನೀರು ಜಾಸ್ತಿ ಆಗ್ತಾಯಿದೆ, ಜಾಸ್ತಿ ಪ್ರಮಾಣದಲ್ಲಿ ಬರ್ತಾ ಇದೆ. ಅದು ಒಳ್ಳೆಯದು. ಅದ್ರ ಜೊತೆಗೆ 3ನೇ ಹಂತದ ಶುದ್ಧೀಕರಣ ಈ ಸರ್ಕಾರದಲ್ಲಿ ಪ್ರತಿಯೊಬ್ಬರೂ ಕೂಡ ಶಾಸಕರಾದಂಥವರು ಅವರ ಒಂದು CM ಹತ್ರ ಅವರು ಒಂದು ಬೇಡಿಕೆ ಇಟ್ಟು 3ನೇ ಹಂತದ ಶುದ್ಧೀಕರಣ ಮಾಡಿದ್ರೆ ನಿಜವಾಗ್ಲೂ ಹೇಳ್ತೀನಿ ಅಷ್ಟು ದಿನಾನು ಅನ್ಸ್ಕೊಳ್ಳೋಂಥದ್ದಾಗುತ್ತೆ. ಪ್ರತಿಯೊಬ್ಬರು ಆದಂಥವರು ಒಂದು ಕೆಲಸಕ್ಕೆ ಕೈ ಹಾಕಬೇಕು ಅಂತೇಳಿ ನಾನು ಅವ್ರಿಗೆ ಮನವಿ ಮಾಡ್ತಾ ಇದ್ದೀನಿ.